Hello children, let's begin today's lesson from 3rd standard English, 10th lesson, an amazing summer vacation. So, an amazing summer vacation means how you have spent your summer vacation. Let's see what is in your lesson. Sumit tapped his pencil against the blank paper lying on the table in front of him and sighed. Sumit tapped his pencil means here one character is Sumit. He just tapped his pencil andre itra tapped his pencil against the blank paper. There was a blank paper lying on the table. Table mele one blank paper irtade. He just tapped his pencil like this in front of the blank paper and he said anta atara. He said. He murmured in a low voice, I will never be able to write this essay. Murmur ಮಾಡೋದು ಅಂದರೆ ತನ್ನಷ್ಟಕ್ಕೆ ತಾನು ಮಾತಾಡೋದು, ನನಗೆ ಎಸ್ಸೆ ಬರೀಲಿಕ್ಕೆ ಆಗಲ್ಲ ಅಂತ. He just murmured himself. What's wrong? So what's wrong? His mother asked. ಏನು wrong ಇದೆ? What happened? Why you are not writing? Just mother asked, placing her hand on his shoulder with concern. ಈ ಥರ ಶೋಲ್ಡರಲ್ಲಿ ಕೈ ಇಟ್ಟು ಕನ್ಸರ್ನ್ ಅಂದರೆ ಪ್ರೀತಿನ ಏನಾಯಿತು ಅಂತ ಕೇಳ್ತಾಳೆ. ಯು ಮಸ್ಟ್ ಹ್ಯಾವ್ ಟು ರೈಟ್ ಅಬೌಟ್ ವಾಟ್ ಯು ಡಿಡ್ ಡ್ಯೂರಿಂಗ್ ದಿ ಸಮ್ಮರ್ ವೆಕೇಶನ್. ನೀನು ಸಮ್ಮರ್ ವೆಕೇಶನಲ್ಲಿ ಏನು ಮಾಡಿದೀಯಾ ಅದನ್ನು ಬರೀ ಅಂತ ಹೇಳ್ತಾಳೆ ಅವರಮ್ಮ. ಎಸ್ ಮದರ್, ಬಟ್ ಐ ಡಿಡೆಂಟ್ ಗೋ ಆನ್ ಅ ವೆಕೇಶನ್. ಕರೆಕ್ಟ್, ಬಟ್ ನಾನು ವೆಕೇಶನಿಗೆ ಎಲ್ಲೂ ಹೋಗೇ ಇಲ್ಲ ಅಂತ ಹೇಳ್ತಾನೆ. ದಾನೇಶ್ ವೆಂಟ್ ಟು ಊಟಿ. On friend Danesh, he went to Ooty, a lovely hill station. Janki went to a resort in Goa. Janki Goa ಹೋಗಿದ್ದಾಳೆ resort ಗೆ. Danesh Ooty ಹೋಗಿದ್ದಾನೆ hill station ಗೆ. She spent time on a lovely beaches. Janki lovely beaches, ಒಳ್ಳೆ beaches ಗೋವಾದಲ್ಲಿ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ, ಎಂಜಾಯ್ ಮಾಡಿದ್ದಾಳೆ. But I had to go and stay with Aunt Mala. ಬಟ್ ನಾನು ಮಾಲಾ ಆಂಟಿ ಮನೆಗೆ ಹೋಗಿದ್ದೆ. ಬಿಕಾಸ್ ಅವರ್ ಹೌಸ್ ವಾಸ್ ಬೀಯಿಂಗ್ ರಿನೋವೇಟೆಡ್. ಯಾಕಂದರೆ ನಮ್ಮ ಮನೆ ರಿನೋವೇಟ್ ಆಗ್ತಾ ಇತ್ತು ಅಂತ ಆಂಟಿ ಮನೆಗೆ ಹೋಗಿದ್ದೆ. ಮಾಮ್ ಟ್ರೈಡ್ ಟು ಎಕ್ಸ್ಪ್ಲೇನ್ ಹಿಮ್. ಮತ್ತೆ ಅಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಸ್ಟ್ ಬಿಕಾಸ್ ಯು ಡಿಡಂಟ್ ಗೋ ಟು ಅ ಹಿಲ್ ಸ್ಟೇಷನ್ ಆರ್ ಬೀಚಸ್ ಡಸಂಟ್ ಮೀನ್ ಯು ಡಿಡಂಟ್ ಗೋ ಫಾರ್ ಅ ವೆಕೇಶನ್. ಜಸ್ಟ್ ಬಿಕಾಸ್ ನೀನು ಬೀಚಸ್ಸಿಗೆ ಹೋಗಿಲ್ಲ, ಹಿಲ್ ಸ್ಟೇಷನಿಗೆ ಹೋಗಿಲ್ಲ ಅಂದರೆ ನೀನೇನು ವೆಕೇಶನಿಗೆ ಹೋಗಿಲ್ಲ ಅಂತ ಅರ್ಥ ಅಲ್ಲ. ಲುಕ್ ಎಟ್ ಆಲ್ ದ ಥಿಂಗ್ಸ್ ಯು ಡಿಡ್ ವಿತ್ ಯುವರ್ ಕಸಿನ್ಸ್ ದಿಸ್ ಸಮ್ಮರ್. ಏನೇನು ಮಾಡ್ತೀನಿ ನಿನ್ನ ಕಸಿನ್ಸ್ ಜೊತೆ ಈ ಸಮ್ಮರಲ್ಲಿ. ಜಸ್ಟ್ ಥಿಂಕ್ ಆಫ್ ದ್ಯಾಟ್. ಜಸ್ಟ್ ರಿಮೆಂಬರ್ ಆಲ್ ದ ಸ್ಟಫ್ ಅಂತ ಅಮ್ಮ ಹೇಳ್ತಾರೆ. ಸುಮಿತ್ ಸ್ಕ್ರಂಚ್ಡ್ ಹಿಸ್ ಫೋರೆಡ್. ಫೋರೆಡ್ ಅಂದರೆ ಹಿಂಗೆ ಮಾಡಿಕೊಂಡು ತಲೆ ಕೆರಿತಾ ಹಿಂಗೆ ಫೋರೆಡ್ ಅಂದರೆ ಇದು ಹಣೆ. ಹಿಂಗೆ ಕೈ ಮಾಡ್ಕೊಂಡು ಯೋಚನೆ ಮಾಡ್ತಾನೆ. ಹಿ ಆ್ಯಂಡ್ ಹಿಸ್ ಕಸಿನ್ಸ್ ಅಮೋಲ್ ಆ್ಯಂಡ್ ಮೀತ್ ಹ್ಯಾಡ್ ಎಂಟರ್ಡ್ ಅ ಬೈಕ್ ಕಾಂಪಿಟೇಷನ್. ಅವರಿಬ್ರು ಬೈಕ್ ಕಾಂಪಿಟೇಷನಿಗೆ ಹೋಗ್ತಾರೆ. ಗಾನ್ ಟು ಅನ್ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗ್ತಾರೆ. ಟೇಕನ್ ಅ 2-day ಟ್ರೆಕ್ಕಿಂಗ್ ಮಾಡ್ತಾರೆ. ಎಲ್ಲಿ? ಅ ನಿಯರ್ ಬೈ ಹಿಲ್. and took tennis lesson. ಟೆನ್ನಿಸ್ ಆಡುವಂಥದ್ದನ್ನು ಕಲಿತಾರೆ. So what they have done, they entered the bike competition, they went to the amusement park and 2 days trekking near the hill, and they also learned to run tennis lessons. I guess I could write about that stuff. ಅದೆಲ್ಲ ಯೋಚನೆ ಮಾಡಿ ಓಕೆ ಇದನ್ನೇ ಬರೆದ್ರೆ ಆಯಿತು ಅಂತ. he just shrugged. ಅದನ್ನು ಯೋಚನೆ ಮಾಡಿದ್ರೆ ಆಯ್ತು, ಇದನ್ನೇ ಬರೆದ್ರೆ ಆಯ್ತು ತಗೋ ಅಂತ. ಒಟ್ಟು ಅಷ್ಟು ಇಂಪಾರ್ಟೆನ್ಸ್ ಕೊಡದೆ ಇದ್ದಂಗೆ ತೋರಿಸಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಿಲ್ ನಾಟ್ ಶ್ಯೂರ್ ಇಫ್ ಹಿಸ್ ಎಸ್ಸೆ ವಾಸ್ ಗೋಯಿಂಗ್ ಟು ಇಂಪ್ರೆಸ್ ಹಿಸ್ ಫ್ರೆಂಡ್ಸ್ ಎಟ್ ಸ್ಕೂಲ್. ಮಾಡಿದ್ದಂತೂ ಅದನ್ನೇ ಬರೆಯೋಣ, ಇಂಪ್ರೆಸ್ ಆದರೆ ಆಗಲಿ ಇಲ್ದಿದ್ರೆ ಇಲ್ಲ ಅಂತ ಆ ಥಾಟಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದ ನೆಕ್ಸ್ಟ್ ಡೇ ದ ಕ್ಲಾಸ್ ಟುಕ್ ಟರ್ನ್ ರೀಡಿಂಗ್ ದೇಯರ್ ಎಸ್ಸೆಸ್. ಎಲ್ಲರೂ ಅವ್ರವ್ರ ಎಸ್ಸೆ ರೀಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ. ಸುಮಿತ್ ಸ್ಲಂಕ್ ಡೌನ್ ಇನ್ ಹಿಸ್ ಸೀಟ್. ಸ್ಲಂಕ್ ಡೌನ್ ಅಂದರೆ ಜಸ್ಟ್ ಜಾರ್ಕೊಂಡು ಆಡ್ಕೊಂಡು ಕುತ್ಕೋತಾರಲ್ಲ, ಕಾಣಿಸದೇ ಇರೋಂಗೆ ಮರೆಯಾಗಿ ಕುತ್ಕೊಳ್ಳೋದು, ಆ ಥರ ಮಾಡ್ಕೋತಾನೆ. ಯಾಕಂದರೆ ಅವ್ನ ಟೀಚರ್ ಅವನಿಗೆ ಕರಿಬಾರ್ದು ಅಂತ. ಹೋಪಿಂಗ್ ಹಿಸ್ ಟೀಚರ್ ಮಿಸ್ಸಸ್ ಮಥಾಯ್ ವುಡಂಟ್ ನೋಟಿಸ್ ಹಿಮ್.
ಅವನ ಟೀಚರ್ ಅವನಿಗೆ ನೋಟಿಸ್ ಮಾಡೋದು ಬೇಡ ಅಂತ ಹೀಗೆ ಮರೆ ಮಾಡ್ಕೊಂಡು ಜಾರ್ಕೊಂಡು ಕೂತ್ಕೋತಾನೆ. ವಿತ್ ಓನ್ಲಿ 10 minutes ಲೆಫ್ಟ್ ಬಿಫೋರ್ ಲಂಚ್, ಅಂದರೆ ಲಂಚ್ ಬೆಲ್ ಆಗೋಕ್ಕೆ ಒಂದು 10 ನಿಮಿಷ ಇರುತ್ತೆ. ಸುಮಿತ್ ಥಾಟ್ ಹಿ ವಾಸ್ ಸೇಫ್ ಫ್ರಮ್ ಹ್ಯಾವಿಂಗ್ ಟು ರೀಡ್ ಹಿಸ್ ಎಸ್ಸೆ. ಇನ್ನೇನು 10 ನಿಮಿಷ ಇದೆ ಲಂಚ್ ಆಗೋಕ್ಕೆ, ಬೆಲ್ ಆಗಿಬಿಡ್ತದೆ, ಅದಕ್ಕೆ ನನಗೆ ಮೇಡಮು ಕರೆದಿಲ್ಲ ಅಂದ್ಕೊಂಡು ಇವನು ಸೇಫ್ ಆಗಿದ್ದೀನಿ ಅಂತ ಯೋಚನೆ ಮಾಡ್ತಾನೆ. ಜಸ್ಟ್ ದೆನ್ ಹಿ ಹರ್ಡ್ ಮಿಸ್ಸಸ್ ಮಥಾಯ್ ಸೇ, ಸುಮಿತ್. ಅಷ್ಟಕ್ಕೆ ಒಂದು ವಾಯ್ಸ್ ಬರುತ್ತೆ ಅವ್ರ ಮೇಡಮ್ ಇಂದು. ಸುಮಿತ್, ಐ ಥಿಂಕ್ ವಿ ಹ್ಯಾವ್ ಇನಫ್ ಟೈಮ್ ಟು ಹಿಯರ್ ಅಬೌಟ್ ಯುವರ್ ಸಮ್ಮರ್ ವೆಕೇಶನ್. ಸಾಕು, ಒಂದು 10 ನಿಮಿಷ ಇದೆ, ನೀನು ಸಮ್ಮರ್ ವೆಕೇಶನಲ್ಲಿ ಏನು ಮಾಡಿದ್ವಿ ಅಂತ ಕೇಳೋಕ್ಕೆ ಟೈಮ್ ಸಾಕು ಅಂತ, ಓದಕ್ ಬಾ ಅಂತ ಹೇಳ್ಬಿಡ್ತಾಳೆ. ಸುಮಿತ್ ಗಪ್ಟ್ ಅಂದರೆ ಮಾಡ್ತಾರಲ್ಲ, ಆಸ್ ಹಿ ಗಾಡ್ ಅಪ್ ಆ್ಯಂಡ್ ವಾಕ್ ಟು ದ ಫ್ರಂಟ್ ಆಫ್ ದ ರೂಮ್ ವಿತ್ ಹಿಸ್ ಪೇಪರ್ ಇನ್ ಹಿಸ್ ಹ್ಯಾಂಡ್. ಪೇಪರ್ ಹಿಡ್ಕೊಂಡು ಕ್ಲಾಸ್ ಮುಂದೆ ಬಂದು ನಿಂತ್ಕೋತಾನೆ. ಹಿ ಡಿಡಂಟ್ ಟೇಕ್ ಹಿಸ್ ಐಸ್ ಆಫ್ ದ ಎಸ್ಸೆ ಆಸ್ ಹಿ ರೆಡ್ ಇಟ್. ಏನು ಮಾಡ್ತಾನೆ, ಸುಮ್ಮನೆ ಕಣ್ಣು ಮೇಲ್ ಮಾಡದೆ ಅವನು ಏನು ಮಾಡ್ದ, ಸುಮ್ಮನೆ ಓದ್ತಾ ಸ್ಟಾರ್ಟ್ ಮಾಡ್ತಾನೆ. ಯಾರಿಗೂ ಫ್ರೆಂಡ್ಸಿಗೆ ನೋಡಲ್ಲ. ವೆನ್ ಹಿ ಹ್ಯಾಡ್ ಫಿನಿಶ್ಡ್, ನೋ ಒನ್ ಕ್ಲಾಪ್ಡ್ ಆರ್ ಸೆಡ್ ಎನಿಥಿಂಗ್. ಯಾರು ಕ್ಲಾಪ್ ಮಾಡಿಲ್ಲ, ಏನು ಹೇಳಿಲ್ಲ. ಹಿ ಸ್ಲೋಲಿ ರೇಸ್ಡ್ ಹಿಸ್ ಐಸ್ ಟು ಸಿ ಅ ಬಂಚ್ ಆಫ್ ಹ್ಯಾಂಡ್ಸ್ ಇನ್ ಅ ಏರ್. ಅಂದರೆ ಎಲ್ಲರೂ ಅವ್ರವ್ರಿಗೆ ಒಂದೊಂದು ಕ್ವಶನ್ ಇತ್ತು ಕೇಳೋದು. ಸೊ ದೇ ಹ್ಯಾವ್ ಆಲ್ ರೇಸ್ಡ್ ದೇರ್ ಹ್ಯಾಂಡ್ಸ್, ಕ್ವಶನ್ಸ್ ಕೇಳೋಣ ಅಂತ. ನೆಕ್ಸ್ಟ್, ಮಿಸ್ಸಸ್ ಮಥಾಯ್ ವಾಸ್ ಇಂಪ್ರೆಸ್ಡ್ ಬೈ ಹಿಸ್ ಎಸ್ಸೆ ಆ್ಯಂಡ್ ದ ಆಕ್ಟಿವಿಟೀಸ್ ಹಿ ಹ್ಯಾಡ್ ಟೇಕನ್ ಅಪ್. ಮಿಸ್ಸಸ್ ಮಥಾಯ್ಗೆ ಇಷ್ಟ ಆಗಿರ್ತದೆ, ಇಂಪ್ರೆಸ್ ಆಗಿರ್ತಾಳೆ. ಇನ್ನೇನು ಬೈಕ್ ರೈಡ್ ಮಾಡಿರ್ತಾನೆ, ಕಾಂಪಿಟೇಷನಿಗೆ ಹೋಗಿರ್ತಾನೆ, ಅಮ್ಯೂಸ್ಮೆಂಟ್ ಪಾರ್ಕಿಗೆ ಹೋಗಿರ್ತಾನೆ, ಟ್ರೆಕ್ಕಿಂಗ್ ಹೋಗಿರ್ತಾನೆ, ಟೆನ್ನಿಸ್ ಲೆಸನ್ಸ್ ಕಲ್ತಿರ್ತಾನೆ. ಶಿ ವಾಸ್ ಇಂಪ್ರೆಸ್ಡ್ ಬೈ ಹಿಸ್ essay and the activities what he has done. And then she will tell, looks like you have some questions, Sumit. Ellaru hands raise madidare. I think you have some questions. Mrs. Mathai said. She pointed Arjun in the front row. Ali Arjun irtane front row dalli. She just pointed. You may ask your question, Arjun. Ninige ಏನು question ಇದೆ ಕೇಳಬೇಕು ಅಂತ. Did you go on that new roller coaster at the amusement park? Arjun asked. ಆ ರೋಲರ್ ಕೋಸ್ಟರ್ ಇರ್ತಾರೆ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ, ನೀರಲ್ಲಿ ಆಡೋವಂಥದ್ದು, ಅದಕ್ಕೆ ಹೋಗಿ ಅಂತ ಕೇಳ್ತಾನೆ. ಐ ಹರ್ಡ್ ಇಟ್ ಈಸ್ ರಿಯಲಿ ಸ್ಕೆರಿ. ತುಂಬ ಭಯ ಆಗುತ್ತದು, ನೀನು ಅದನ್ನು ಟ್ರೈ ಮಾಡಿದೀಯ ಅಂತ ಕೇಳ್ತಾನೆ. ಎಸ್, ಐ ಎಂಜಾಯ್ಡ್ ದಟ್ ರೈಡ್, ಸುಮಿತ್ ರಿಪ್ಲೈಡ್. ಹೌದು, ನಾನು ಆ ರೈಡ್ ತುಂಬ ಎಂಜಾಯ್ ಮಾಡಿದ್ದೀನಿ ಅಂತ. ಐ ಬೆಗ್ಡ್ ಮೈ ಪೇರೆಂಟ್ಸ್ ಟು ಟೇಕ್ ಮೀ ಬಟ್ ದೇ ವುಡಂಟ್. ಅರ್ಜುನ್ ಸೆಡ್, ನನ್ನ ಪೇರೆಂಟ್ಸಿಗೂ ಅಲ್ಲಿ ತಗೊಂಡು ಹೋಗು ಅಂತ ಹೇಳಿದೆ, ಬಟ್ ದೇ ಡಿಡಂಟ್ ಟೇಕ್ ಮೀ ದೇರ್. As Sumit answered question after question, he smiled. ಎಲ್ಲರೂ ಕ್ವಶನ್ ಕೇಳಿದ್ರು, ಅದಕ್ಕೆ ಇವನಿಗೆ ಸ್ವಲ್ಪ ಭಯ ಹೋಗಿ ಫೇಸಲ್ಲಿ ಸ್ಮೈಲ್ ಬಂತು. ಬಿಫೋರ್ ಹಿ ನೀವ್ ಇಟ್ ವಾಸ್ ಟೈಮ್ ಫಾರ್ ಲಂಚ್. ಕ್ವಶನ್ ಕೇಳ್ತಾ ನೋಡ್ತಾನೆ, ಲಂಚ್ ಫಾರ್ ಟೈಮ್ ಆಗಿರ್ತದೆ. ಆನ್ ದ ವೇ ಟು ದ ಕ್ಯಾಫೆಟೇರಿಯಾ ದ ಕ್ವಶನ್ಸ್ ಕಂಟಿನ್ಯೂಡ್. ಲಂಚಿಗೆ ಹೋಗ್ಬೇಕಿದ್ರೆ ಕ್ಯಾಫೆಟೇರಿಯಾಗೆ ಎಲ್ಲರದ್ದು ಅವ್ರದ್ದು ಕ್ವಶನ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಇರ್ತದೆ. ಅವನ ಫ್ರೆಂಡ್ಸ್ ಒನ್ ಆಫ್ಟರ್ ದಿ ಅದರ್ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಯು ಆರ್ ಸೋ ಲಕ್ಕಿ, ದಾನೇಶ್ ಸೆಡ್. ಐ ವಿಶ್ ಐ ಡಿಡ್ ಆಲ್ ದ್ಯಾಟ್ ದಿಸ್ ಸಮ್ಮರ್. ನೀನು ತುಂಬ ಲಕ್ಕಿ ಕಣೋ, ನಾನು ಬರೀ ಊಟಿಗೆ ಹೋಗಿ ಹಿಲ್ ಸ್ಟೇಷನಿಗೆ ಹೋದೆ, ನೀನು ಎಷ್ಟೆಲ್ಲ ಏನೇನೋ ಅಮ್ಯೂಸ್ಮೆಂಟ್ ಪಾರ್ಕ್ ಆ ಥರ ಹೋಗಿ ಒಟ್ಟು ವೆಕೇಷನಲ್ಲಿ ತುಂಬ ಏನೇನೋ ಎಕ್ಸೈಟ್ಮೆಂಟ್ ಥಿಂಗ್ಸ್ ಮಾಡಿದೀಯಾ ಅಂತ ಹೇಳ್ತಾನೆ. ಸುಮಿತ್ ಸ್ಮೈಲ್ಡ್. he would had an amazing summer after all. ಅನಂತರ ಅವನಿಗೆ ಅನಿಸ್ತದೆ, ಹೌದು ನಾನು ಸಮ್ಮರ್ ವೆಕೇಶನ್ ಚೆನ್ನಾಗಾಯಿತು ಅಂದ್ಕೊಂಡು ಇವರೆಲ್ಲ ಕ್ವಶನ್ ಕೇಳಿದ್ರು. ಲಾಸ್ಟ್ಲಿ ಅಟ್ ದ ಎಂಡ್ he felt happy for what he has done in his vacations and for also the essay what he has written. So hope you have understood this lesson, an amazing summer vacation. Thank you children.